ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಇದು ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ನೋಡೋಣ ಹೇಗಿರುತ್ತೆ ವಿಂಟರಲ್ಲಿ. ಎಲ್ಲ ಸಮ್ಮರಲ್ಲಿ ಹೋಗ್ತಾರೆ, ಬಟ್ ನಾವು ವಿಂಟರಲ್ಲಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಮೊದಲನೇ ಟ್ರಿಪ್. ಮದುವೆ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಆವಾಗಲೇ ಹೋಗ್ಬೇಕಾಗಿತ್ತು, ಮಗು ಜೊತೆ ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ಇವಾಗ ಹೋಗ್ತಾ ನಮ್ಮ ಚಿಕ್ಕಮ್ಮನ್ನು ಅಂದಿವಿ, ಅವರು ಪಿಕಪ್ ಮಾಡ್ಕೋಬೇಕು. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಬರ್ತಾ ಇದ್ದಾರೆ. ನಮ್ಮ ಮಮ್ಮಿ ಮನೆಗೆ ಹೋಗಿ ಬಬ್ಲುನ ಕರ್ಕೊಂಡು ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಆಂಟಿನ ಪಿಕಪ್ ಮಾಡಿಕೊಂಡು ನಾವು ಊಟಿಗೆ ಹೊರಡಬೇಕು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಫೈನಲಿ ನಮ್ಮ ಬಬ್ಲುನ ಕರ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೊರಡ್ತಾ ಇದ್ದೀವಿ. ಹೋಯ್ತಾರ ಮಗ ಆಗಕ್ಕೂ ಮುಂಚೆನೆ ಹೋಯ್ತಾರೆ. ನಾವು ಈಗ ನಿಮ್ಮೂರಿಗೆ ಹೋಯ್ತಾ ಇದ್ದೀವಿ. ಬಬ್ಲು ಹಾಯ್ ಮಾಡು. ಹಾಯ್ ಹಾಯ್. ಪ್ಲೇನ್ ಕಿಸ್ ಕೊಟ್ಟು. ನಮ್ಮ ಅಜ್ಜಿ ಮನೆಗೆ ಬಂದ್ವಿ ನೋಡಿ. ನನ್ನ ತಂಗಿನ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಬ್ಲು ಅಂತೂ ಚಿಕ್ಕಿನ ಗುರಾಯಿಸ್ತಾವನೆ. ಪ್ಯಾಕ್ ಮಾಡ್ತೀನಿ ಅಂತ ಕುತ್ಕೊಳ್ದಾರಷ್ಟು ಪ್ಯಾಕ್ ಮಾಡಿ ಮಡಗವ್ರೆ. ಅವ್ರ ಅಜ್ಜಿ ದೃಷ್ಟಿ ತೆಗಿತವ್ರೆ ನೋಡಿ ನಮ್ಮ ಬಬ್ಲಿಗೆ. ಅಲ್ಲಿ ಗಂಟ ಕೂತ್ಕೋಬೇಕು. ಫುಲ್ ಪ್ಯಾಕ್ ಕರೆಕ್ಟಾಗಿತ್ತು ಮಮ್ಮಿ. ಕಾಯಿಗರಿಯ ಮಮ್ಮಿ ಫೈನಲಿ ನಮ್ಮ ಅಜ್ಜಿ ಮನೆಯಿಂದ ಹೊರಟ್ವಿ ಊಟಿಗೆ. ನಮ್ಮ ಬಬ್ಲು ಡ್ಯಾನ್ಸ್ ಮಾಡ್ತಾವನೆ. ಜೋಶ್ ಹುಡುಗಂಗೆ ಊಟಿಗೆ ಹೋಗ್ತಾ ಇದ್ದೀನಿ ಅಂತ. ಬಬ್ಲು ಡ್ಯಾನ್ಸ್. ನಾವು ಮೈಸೂರು ರೂಟಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ, ಆದರೆ ತುಂಬ ಲೇಟ್ ಆಗಿತ್ತು ಅಂತ ಸರ್ಗು ರೂಟಿಂದ ಹಂಗೆ ಬೇಗೂರು ಆ ಕಡೆ ಗುಂಡ್ಲುಪೇಟೆ ಸೈಡಿಂದ ಡೈರೆಕ್ಟ್ ಊಟಿಗೆ ಹೋಗೋ ಥರ ಡಿಸೈಡ್ ಆಯಿತು ಲಾಸ್ಟಲ್ಲಿ. ಹೋಗ್ತಾ ನುಗ್ಗು ಡ್ಯಾಮ್ ನೋಡಿದ್ವಿ. ತುಂಬ ನೀರು ಕಮ್ಮಿ ಆಗಿಬಿಟ್ಟಿದೆ ಡ್ಯಾಮಲ್ಲಂತೂ. ಎಷ್ಟು ಕಮ್ಮಿ ಆಗಿದೆ ನೋಡಿ. ಅದು ತುಂಬಿದಾಗ ಡ್ಯಾಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ. ಎರಡು ಕನ್ಸಲ್ಲಿ ನೋಡೋದಕ್ಕೆ ಡ್ಯಾಮ್ ತುಂಬಿದಾಗ. ಮತ್ತು ಇದನ್ನ ಬೀರ್ವಲ್ ಅಂತಲೂ ಕರೀತಾರೆ, ನಮ್ಮ ಸೈಡ್ ಬೀರ್ವಲ್ ಡ್ಯಾಮ್ ಅಂತ ಕರೀತಾರೆ. ಊಟ ತಿಂದ್ಬಿಟ್ಟು ಹೊಟ್ಟೆ ತುಂಬ ಎಲ್ಲ ಮಲಗಿರೋ ಮುಖಗಳು ಈಗ ಎದ್ದೇಳ್ತಾವೆ. ಎದ್ದು ರೆಡಿ ಆಯ್ತವ್ರ. ಕಿಶರಣ ಗುಂಡ್ಲುಪೇಟೆಯಲ್ಲಿ ಗಾಡಿ ನಿಲ್ಲಿಸಿದ್ವಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ತಿಂಡಿ ಹೇಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ನಮ್ಮೊಬ್ಬರು ಯಾವಾಗಪ್ಪ ಈ ಊಟ ಕೊಡ್ತಾರೆ ಅಂತ ನೋಡ್ತಾವನೆ. ಅವನಿಗೂ ಹೊಟ್ಟೆ ಹಸ್ಬಿಟ್ಟೈತೆ ತುಂಬ. ಇಲ್ಲಿ ನೋಡಿ ಬಬ್ಲು. ಬಬ್ಲು ಏ ಬಬ್ಲು. ಬಬ್ಲು ಇಲ್ಲಿ 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 ಬಬ್ಲು. ಬಬ್ಲು ಇಲ್ಲಿ ನೋಡು. ಇಲ್ಲಿ 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 ಹಾಯ್ ಮಾಡು. ಹಾಯ್ ಮಾಡು. ಜಾಗ ಸಿಕ್ಕಿರಲಿಲ್ಲ, ಖಾಲಿ ಇರಲಿಲ್ಲ. ಫೈನಲಿ ಆಮೇಲೆ ಸಿಕ್ತು.
ಎಲ್ಲ ಕೂತ್ಕೊಂಡು ಏನೇನು ಬೇಕು ಅಂತ ಆರ್ಡರ್ ಮಾಡ್ತಾಯಿದ್ವಿ. ನೋಡೋಣ ಏನೇನೆಲ್ಲ ಮಾಡಿದ್ದಾರೆ ಅಂತ ನಿಮಗೂ ತೋರಿಸ್ತೀವಿ. ಏನೇನು ಆರ್ಡ್ರ್ ಮಾಡಿದ್ವಿ, ಊಟ ಚೆನ್ನಾಗಿತ್ತ ಏನು ಹೇಳ್ತೀವಿ ತಿಂದ್ಬಿಟ್ಟು. ನನ್ನ ತಮ್ಮ ಅನ್ನ ಸಾಂಬಾರು ತಗೊಂಡ, ಅವನಿಗೆ ಬೇರೆ ಏನು ಬೇಡ ಅಂತ ಹೊಟ್ಟೆ ತುಂಬಕ್ಕೆ ಚೆನ್ನಾಗಿ ಅಂತ. ಆಮೇಲೆ ಇವರು ಮಸಾಲೆ ದೋಸೆ ತೊಗೊಂಡ್ರು, ಇನ್ನೊಂದು ಫ್ರೈಡ್ ರೈಸ್ ತೊಗೊಂಡ್ವಿ. ಎಲ್ಲ ಲೈಟಾಗಿ ತೊಗೊಂಡ್ವಿ, ಏಕೆಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಜಾಸ್ತಿ ತಿನ್ನಬಾರ್ದು ಅಂತ ಅಷ್ಟೇ. ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ. ಸೊ ಎಲ್ಲ ಹೊರಡ್ತಾ ಇದೀವಿ ಈಗ. ಎಲ್ಲ ಐಸ್ ಕ್ರೀಮ್ ತಿನ್ನೋರು ತಿಂತವ್ರೆ, ನೀರು ಕುಡಿಯೋರು ಕುಡಿತಾವ್ರೆ. ಎಲ್ಲಾರ್ದು ಊಟ ಆಯ್ತು, ಐಸ್ ಕ್ರೀಮ್ ತಿನ್ನೋರು ತಿಂದು ಖಾಲಿ ಮಾಡಿದ್ರು, ನೀರು ಕುಡಿಯೋರು ಕುಡಿದ್ರು. ಸಾಕು ಬಿಡು ತಿನ್ನು. ಗುಂಡ್ಲುಪೇಟೆಗೆ ಬಂದ್ವಿ ನಾವು, ಊಟ ಮುಗಿಸಿದ್ವಿ ಗುಂಡ್ಲುಪೇಟೆಯಲ್ಲಿ. ರೈಟ್ ಹೋದ್ರೆ ಸುಲ್ತಾನ್ಬೇರಿ ಈ ರೋಡು. ನಮ್ಮ ಬಬ್ಲು ಐಸ್ ಕ್ರೀಮ್ ತಿಂದ್ಬಿಟ್ಟು ಊಟ ಎಲ್ಲ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ನೋಡ್ತಾವನೆ. ಫುಲ್ಲು ಲಾರಿ, ಬಸ್ಸು, ಟೆಂಪೋ ಎಲ್ಲನೂ ನೋಡ್ಕೊಂಡು ಕೂತವನೆ ನಮ್ಮ ಬಬ್ಲು. ಇಲ್ಲಿ ಹಾಯ್ ಮಾಡು, ಹಾಯ್. ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್. ಹೋಟೆಲ್ ಜ್ಞಾಪಕ ಇದ್ದ ಇದು ಪೇಟೆಯಲ್ಲಿ ಮುಗೀತು. ನನ್ನ ಮಗನಿಗೆ ಕಾರ್ ಓಡಿಸೋದು ಅಂದರೆ ತುಂಬ ಇಷ್ಟ. ಯಾವಾಗಲೂ ಖುಷಿ ಪಡ್ತಾನೆ ಅವ್ರ ಅಪ್ಪನ ಜೊತೆ ಓಡಿಸ್ಬೇಕು ಅಂತ. ಬಬ್ಲು ಗಾಡಿ ಓಡಿಸ್ತಾ ಇದೆಯಾ? ಬೂ ಓಡಿಸ್ತಾ ಇದೆಯಾ? ಬೂ ಓಡಿಸ್ತಾ ಇದೆಯಾ ಬಬ್ಲು? ತಗೊಳ್ಳಿ, ನಾನು ಅಲ್ಲಿ ಹಿಡಿಯೋಕ್ಕಾಗಲ್ಲ. ವೆಲ್ಕಮ್ ಟು ಬಂಡೀಪುರ್ ಟೈಗರ್ ರಿಸರ್ವ್. ಗಾಡಿ ಯಾಕೆ ನಿಂತ್ಕೊಳ್ಳೋದೇ ಇಲ್ಲ? ಗಾಡಿಗೆ ಎಂಟ್ರಿ ಕೊಟ್ಟಿದೀವಿ. ಇವಾಗ ಯಾವ್ಯಾವ ಪ್ರಾಣಿ ಸಿಗುತ್ತೆ ನೋಡವ. ಫಸ್ಟ್ ಸಿಗೋದೇ ಜಿಂಕೆ ನನ್ನ ಪ್ರಕಾರ. ಅನಿಮಲ್ಸ್ ಬರುತ್ತೆ ನೋಡು ಇಲ್ಲಿ. ಇಲ್ಲಿ ಆನೆ ಅದೆಲ್ಲ ಬರುತ್ತೆ ನೋಡು. ಆಂಟಿ ಅಲ್ಲೇ ಬಬ್ಲು ಇನ್ನು ತಕ್ಕೋ ಬಬ್ಲು. ಅವನೇ ಮಗನ್ ನಿಲ್ಸಕ್ಕೆ ಹೇಳಿ ಮತ್ತ. ಮಗನ್ ಸೌಂಡ್ ಬರಲ್ಲ ಬಿಡಿ. ಹೆಂಗವ ಕೂಗವ ನೀನನ್ನವ ನೀ ಸೌಂಡ್ ಮಾಡವ ಬಬ್ಲು. ಹೆಂಗವ ಕೂಗದು ಹುಲಿ? ತೋರ್ಸು ಇಲ್ಲಿ, ತೋರ್ಸು ಹೆಂಗ ತೋರ್ಸು. ಇಲ್ಲಿ ಅಜ್ಜಿಗೆ ತೋರ್ಸು ಹೆಂಗಂತ. ಹಾವನು ಬಬ್ಲು, ಹಾವನು ನೀ ಮಾಡವ, ಹಾವ್ ಅಂತ ಮಾಡು. ಜಿಂಕೆಗಳ ಮಧ್ಯೆ ಐತೆ ಬಂಡೆ ಹಿಂದೆ. ಎಲ್ಲಿ ಅಲ್ಲೇ ಹೋಗ್ಬೇಕಾ? ನನಗೆ ಫಸ್ಟು ಜಿಂಕೆ ಸಿಗುತ್ತೆ ಅಂದ್ಕೊಂಡೆ, ಆದರೆ ನವಿಲು ಮತ್ತು ಜಿಂಕೆ ಎರಡು ಒಟ್ಟಿಗೆ ಸಿಕ್ಕಿದ್ವು. ನವಿಲು ಗರಿ ಬಿಚ್ಚಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಆ ಹೆಣ್ಣವಿಲನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅದು ನಾಟ್ಯ ಮಾಡ್ತಾಯಿತ್ತು, ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ತುಂಬ ನವಿಲುಗಳು ನೋಡಿದ್ವಿ ನಾವು, ಇಲ್ಲ ಅಂದರೂ 8-10 ನವಿಲುಗಳು ನೋಡಿರ್ಬೋದು. ಜಿಂಕೆ ಮತ್ತು ನವಿಲು ಜಾಸ್ತಿ ಸಿಕ್ತು. ಮತ್ತು ಆನೆನೂ ಸಿಕ್ತು, 2-3 ಸಿಕ್ಕಿದ್ವು. ಖುಷಿಯಾಯಿತು ನಮಗೆ. ಆನೆ ಸಿಗ್ತಾನೆ ಇರಲಿಲ್ಲ, ಕೊನೆಗೆ ಆನೆ ಸಿಕ್ಕಿತ್ತು.
ತುಂಬ ಖುಷಿ ಆಯಿತು. ನಮ್ಮ ಹಸ್ಬೆಂಡ್ಗೆ ಆನೆ ಅಂದರೆ ತುಂಬ ಇಷ್ಟ. ಹಿಲ್ ಸ್ಟೇಷನ್, ನಾಟ್ ಹಿಲ್ ಪ್ಲೇಸ್. ಇಂಗ್ಲೀಷ್ ಮೀಡಿಯಮಲ್ಲಿ ಇದಕ್ಕೆ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ. ನಾನು ಮಾತಾಡ್ಸ್ತೀನಲ್ಲ, ಏನು ಮಾತಾಡ್ತಾನಲ್ಲ ಹೇಳಿಲ್ವ ವೀಟಿಗಂತ? ನೋಡಿ ಜಗಳ ಆಡ್ತವ್ರೆ. ನಾನು ಏನು ಹೇಳಲೇ ಇಲ್ಲ, ಅವ್ರು ಹೇಳ್ತಾರೆ ಇಂಗ್ಲೀಷ್ ಮೀಡಿಯಂ, ನಿಂಗೆ ಇಂಗ್ಲೀಷ್ ಬರಲ್ಲ. ನಾನು ಹೇಳ್ತಿದ್ದೀನಿ ತಮಿಳ್ನಾಡಿಗೆ ಬರ್ತಾರೆ, ತಮಿಳೇ ಗೊತ್ತಿಲ್ಲ ಅಂತ. ಇಲ್ಲೇ ಊಟಿ 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 ವೀಟ್, ಊಟಿ ವೀಟ್ ಅಂತೆ. ಊಟಿ ವೀಟ್ ಇಲ್ಲ, ಊಟಿ ವೀಟ್. ಊಟಿ ವೀಡಲ್ಲ, வீட்டில் மாட்டு வந்துடா பாருங்க, தமிழே தெரியாது உங்களுக்கு, சும்மா பொய் 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 போட்டுட்டாங்கல. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ஒண்ணும் பண்றதுல நம்ம மம்மி சூப்பரா பண்ணிக்கணும். ஐயோ போய் காத்திக்லி இங்க பாருங்க, மென்டல் மாதிரி வீடியோ அங்க ಸ್ಮಾ ಫಾರೆಸ್ಟ್ ಸ್ಮಾ. ರೀ, ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ? ಇದು ತೆಪ್ಪಗಾಡಿಂದ ಕಲ್ಲಟ್ಟಿ ರೂಟು. ಇದು ಇಲ್ಲಿಂದ ಹೋದರೆ 30 ಕಿಲೋಮೀಟ್ರ್ ಕಮ್ಮಿ ಸೇವ್ ಮಾಡ್ಬೋದು ನಾವು. ಇಲ್ಲಾಂದರೆ ಗೂಡ್ಲೂರು ಮೇಲೆ ಹೋದರೆ 30-35 ಕಿಲೋಮೀಟ್ರ್ ಜಾಸ್ತಿ ಆಯ್ತದೆ. ಅದಕ್ಕೆ ತೆಪ್ಪಗಾಡು ಅಂತ ಸಿಗುತ್ತೆ ಚೆಕ್ ಪೋಸ್ಟ್ ಆದಮೇಲೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಕಲ್ಲಟ್ಟಿ ರೂಟಿಂದ ಊಟಿಗೆ ಹೋಗ್ಬೋದು. ಎಲ್ಲರನ್ನೂ ಬಿಡ್ತಾರಾ? ಎಲ್ಲರನ್ನೂ ಬಿಡೋಲ್ಲ, ಬರೀ ಏನಿದ್ರು TN43 DL ಇರೋರು ಮಾತ್ರ. ನಾವು ಹೆಂಗೋ ಮಾಡ್ಕೊಂಡು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಹೋಗೋದಷ್ಟೇ. ಏನಕ್ಕೆ ಇಲ್ಲಿ ನಿಂತಿದ್ದೀರಾ? ರೆಸ್ಟ್ ಮಾಡೋರು ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗಿ, ಮುಖ ತೊಳ್ಕೊಳ್ಳೋರು ಮುಖ ತೊಳ್ಕೊಳ್ಳಿ, ಊಟ ಮಾಡೋರು ಊಟ ಮಾಡ್ಕೊಳ್ಳಿ. 10 ನಿಮಿಷ ನಿಲ್ಲಿಸ್ತೀವಿ. ನೋಡು ಎಲ್ಲೋಯ್ತಾ ಇದ್ದೀರಾ ಸರ್? ಬಬ್ಲು ಸರ್ ಇಲ್ಲಿ ನೋಡಿ, ಎಲ್ಲೋಯ್ತಾ ಇದ್ದೀರಾ ನೀವು? ಹೋಯ್ತೀರಾ? ಎಷ್ಟು ಚೆನ್ನಾಗೈತೆ ವ್ಯೂ ನೋಡಿ. ಚಿಕ್ಕಿನು ಇವರು ವ್ಯೂ ಮಾತ್ರ ಸಖತ್ತಾಗೈತೆ ಅಲ್ವಾ? ಹಾಯ್ ಹಲೋ. ನೇಚರ್ ಚೆನ್ನಾಗಿತ್ತು ಅಂತ, ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ 1-2 ಫೋಟೋ ತೊಗೊಂಡು ಹೋಗೋಣ ಅಂತ ನಿಲ್ಲಿಸ್ಕೊಂಡ್ವಿ. ಫೋಟೋಸ್ ತೊಗೊಂಡು ಹಂಗೆ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಚಾರ್ಜ್ ಇಲ್ಲ ನಿಮ್ದು ರೀ. ಹಲೋ ಇದು 3ನೇ ಆನೆ ನಾವು ನೋಡ್ತಾ ಇರೋದು. ಫಸ್ಟ್ 2 ನೋಡಿದ್ವಿ, ಮತ್ತೆ ಇದೊಂದು ಸರಿ 3 ನೋಡ್ದಂಗೆ ಆಯ್ತು ನಾವು. ಬಬ್ಲು ಆನೆ ಮನೆ ಮುಂಚೂರು ಮುಂದಕ್ಕೆ ಬನ್ನಿ. ಬಬ್ಲು ನೋಡ್ಲಿ. ಹಾಂ ಅಲ್ಲಿ ನಡೀರಿ. ಲೂಸು ವ್ಯೂ ಮಾತ್ರ ಸಖತ್ತಾಗಿತ್ತು. ಇಲ್ಲಿಂದ ಹೋದ್ರೆ ಈ ಥರ ವ್ಯೂಸ್ ಚೆನ್ನಾಗಿರುತ್ತೆ. ಆ ಕಡೆ ಗುಂಡ್ಲುಪೇಟೆ ಸೈಡಿಂದ ಹೋದ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಇದು ಫಸ್ಟ್ ಟೈಮ್ ನಾನು ಹೋಗಿದ್ದು ಈ ರೂಟಿಂದ. ಚೆನ್ನಾಗಿತ್ತು. ನೇಚರ್ಸ್ ಮಾತ್ರ ಸೂಪರಾಗಿತ್ತು. ಎಲ್ಲ ಸೂಪರಾಗಿ ಕಾಣಿಸ್ತಾ ಇತ್ತು ವ್ಯೂಸ್ ಮಾತ್ರ. ಇಲ್ಲಿ ಬೇರೆಯವ್ರನ್ನ ಯಾಕೆ ಬಿಡಲ್ಲ ಅಂತಂದರೆ, ಬರೀ ತಮಿಳ್ನಾಡವ್ರನ್ನೇ ಯಾಕೆ ಬಿಡ್ತಾರೆ ಲೋಕಲ್ಸ್ನ ಅಂದರೆ, ಇಲ್ಲಿ ತುಂಬ ಟರ್ನ್ಸ್ ಇದೆ ಆ್ಯಂಡ್ ಅದನ್ನು ಚೆನ್ನಾಗಿ ಎಕ್ಸ್ಪರ್ಟ್ ಡ್ರೈವರ್ಸ್ ಆದರೆ ಮಾತ್ರ ಓಡ್ಸೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅನಿಸುತ್ತೆ ಸ್ಟ್ರಿಕ್ಟ್ ಮಾಡಿರೋದು. ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಸಖತ್ತಾಗಿದೆ ಅಲ್ವಾ? ಇನ್ನು 10 ಮಿನಿಟ್ಸ್ ನಾವು ತಲ್ಕುಂದ ರೀಚ್ ಆಗ್ತೀವಿ. ಅಲ್ಲಿಂದ ನಮ್ಮ ಚಿಕ್ಕಮ್ಮನ ಮನೆ 2 ಕಿಲೋಮೀಟರ್ಸ್ ಇದೆ. ಫೈನಲಿ ನಾವು ಬಂದ್ವಿ. 7:30 ಆಗಿತ್ತು ಬಂದು ತಲುಪಿದಾಗ. ಸೊ ಇಷ್ಟೊತ್ತಾಯಿತು, ಎಲ್ಲ ಲಗೇಜ್ ಇಳಿಸ್ಕೋತಾ ಇದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.